ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ಇಬ್ರಿಯವರ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ. ನಮ್ಮ ಪಿತೃಗಳ ಸಂಗಡ ಮಾತಾಡಿದ ದೇವರು, ಪ್ರವಾದಿಗಳ ಸಂಗಡ ಮಾತಾಡಿದ ದೇವರು, ಬಾಯಿಂದ ವಿವಿಧ ಆಗಿ ಮಾತಾಡಿ ದೇವರು ಅಂತ್ಯ ದಿನದಲ್ಲಿ ನಮ್ಮ ಸಂಗಡ, ನಮ್ಮ ದೇವರು ಯೇಸು ಕ್ರಿಸ್ತನ ಮಗನಾದ ಮುಖಾಂತರ, ಯೇಸು ಕ್ರಿಸ್ತನ ಮಗನ ಮುಖಾಂತರ ನಮ್ಮ ಸಂಗಡ ಮಾತಾಡಿ ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಈಗ ಬಾಳ್ರಿ ತಮ್ಮ, ಈತನನ್ನು ಎಲ್ಲಕ್ಕೂ ಬಾಧ್ಯನಾಗಿ ನೇಮಿಸಿದ್ದಾನೆ. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದ್ದಾನೆ. ಜಗತ್ತನ್ನು ಯೇಸು ಕ್ರಿಸ್ತನಿಂದ ಉಂಟು ಮಾಡಿದ್ದಾನೆ. ಅಷ್ಟು ಪವರ್ ಕೊಟ್ಟಿದ್ದಾನೆ. ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾದ ನಾಮವು ಯೇಸು ಕ್ರಿಸ್ತ ನಾಮವು. ಎಲ್ಲರ ಮನಕಾಳು ಯೇಸು ಕ್ರಿಸ್ತನಿಗೆ ಮಕ್ಕಳಾಗಿ ಪ್ರಾರ್ಥನೆ ಮಾಡಬೇಕು. ಎಲ್ಲರ ಮನಕಾಳೂರಿ ಯೇಸು ಕ್ರಿಸ್ತನಿಗೆ ಸ್ತುತಿಸಬೇಕು, ಆರಾಧಿಸಬೇಕು ಅಂತ ದೇವರು ಒಂದು ಆಜ್ಞೆ ಕೊಟ್ಟಿದ್ದಾನೆ. ಅದು ಯೇಸು ಕ್ರಿಸ್ತನ ಆರಾಧಿಸಬೇಕು. ಎಲ್ಲರ ಮನಕಾಳೂರಿ ಯೇಸು ಕ್ರಿಸ್ತನ ಆರಾಧಿಸಬೇಕು ಅಂತ. ಆತನು ತತ್ವದ ಮೂರ್ತಿಯು ಶಕ್ತಿಯಿಂದ, ವಾಕ್ಯದ ಶಕ್ತಿಯಿಂದ ಸಮಸ್ತಕ್ಕೂ ಆಧಾರವಾಗಿದ್ದು ಮಹತ್ವವು ಬಲಗಡೆಯಲ್ಲಿ ಯೇಸು ಕ್ರಿಸ್ತನ ತಂದೆಯಾದ ಉನ್ನತ ಲೋಕದಲ್ಲಿ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸೀನರಾದನು. ಈಗ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ, ನಮ್ಮ ಮೇಲೆ ಪ್ರೀತಿ ಇಟ್ಟು, ಕೃಪೆಯಿಂದ ಕೃಪೆಗೆ, ಮಹಿಮೆಯಿಂದ ಮಹಿಮೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ನೋಡಿ, ಇಬ್ರಿ 1:9 ಧರ್ಮವನ್ನು ಪ್ರೀತಿಸಿದೆ, ಅಧರ್ಮವನ್ನು ದ್ವೇಷಿಸಿದೆ. ಯೇಸು ಕ್ರಿಸ್ತನು ಧರ್ಮವನ್ನು ಪ್ರೀತಿಸಿದ್ದಾನೆ, ಅಧರ್ಮವನ್ನು ದ್ವೇಷಿಸಿದ್ದಾನೆ. ಇಬ್ರಿ 1:13 ನೋಡ್ರಿ. ಆದರೆ ದೇವದೂತರಲ್ಲಿ ಅವನು ವಿಷಯದಲ್ಲಾದರೂ ನಾನು ನಿನ್ನ ವಿರೋಧಿಯನಿಗೆ ನಿನಗೆ ಪಾದಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೋ. ವಿರೋಧಿಗಳಿಗೆ ಪಾದಪೀಠಿಯಾಗಿ ಮಾಡ್ತೀನಿ. ನನ್ನ ವಿರೋಧಿಗಳಿಗೆ ಪಾದಪೀಠವಾಗಿ ಮಾಡಬೇಕು, ನನ್ನ ಬಲಗಡೆಯಲ್ಲಿ ಕೂತು. ನಿನ್ನ ಕೆಲಸ ಆಯಿತು. ನೀನು ನನ್ನ ಹೃದಯದಲ್ಲಿ ಹೊಕ್ಕಿರು, ಬಲಗಡೆಯಲ್ಲಿ ಶಾಂತವಾಗಿರು ಅಂತಂದು ಹೇಳಿದ್ದಾನೆ. ಈಗ ನೋಡ್ರಿ, ತೀತುವಿನ ಪತ್ರಿಕೆಯಲ್ಲಿ 3:1-2-3 ವಚನಗಳು. ಅಧಿಪತಿಗಳಿಗೆ, ಅಧಿಕಾರಿಗಳಿಗೂ ಅಧೀನರಾಗಿ ವಿಧೇಯರಾಗಿರಬೇಕೆಂದು, ಸಕಲ ಸತ್ಕಾರ್ಯಗಳು ಮಾಡುವುದಕ್ಕೆ ಸಿದ್ಧರಾಗಿರಬೇಕೆಂದು, ಯಾರನ್ನೂ ದ್ವೇಷಿಸಲು, ಎಲ್ಲ ಮನುಷ್ಯರಲ್ಲಿ ಸಾತ್ವಿಕರಾಗಿರಬೇಕೆಂದು ಜ್ಞಾಪಕ ಕೊಡಬೇಕೆಂದು ಸಹ, ಮೊದಲು ಅವಿವೇಕಿಗಳು ಅವಿಧೇಯರಿಗೂ ಮೋಸ ಹೋಗಬಾರದೆಂದು ನಾನಾ ವಿಧ ದುರಾಶೆಗಳಿಂದ, ಭೋಗಿಗಳಿಂದ, ಆದಿರರು ಕೆಟ್ಟತನಕ್ಕೆ ಹೊಟ್ಟು ಕಿಚ್ಚಿಂದ ಕಾಲ ಕಳೆಯುವ ಅಸಹ್ಯರು, ಒಬ್ಬರನ್ನೊಬ್ಬರು ಹೆಗೆ ಮಾಡುವವರು ಆಗಿದ್ದೆವು. ಅಧಿಪತಿಗಳಿಗೆ, ಅಧಿಕಾರಿಗಳಿಗೆ ವಿಧೇಯರಾಗಿರಬೇಕು, ಸತ್ಕಾರ್ಯಗಳಲ್ಲಿ ಸಿದ್ಧರಾಗಿರಬೇಕೆಂದು. ನೋಡ್ರಿ, ಮನುಷ್ಯರಿಗೆ ಎಲ್ಲರಲ್ಲಿ ಪೂರ್ಣ ಸಾಧಕವಾದ, ಪೂರ್ಣ ಹೃದಯದಿಂದ ಸಾತ್ವಿಕವನ್ನು ನೀವು ಜಯಗೊಳಿಸಬೇಕು. ಅವಿವೇಕಿಗೂ ಅವಿಧೇಯರಿಗೂ ಮೋಸ ಹೋಗಬಾರದು. ಅವಿವೇಕಿಯಾಗಿ ಅವಿಧೇಯರಾಗಿ ಮೋಸ ಹೋಗಬಾರದು. ದೇವರು ನಮ್ಮನ್ನು ಪ್ರೀತಿಸಿ
ಪ್ರೀತಿಸಿದ್ದರಿಂದ ಇಬ್ರಿ 2:18 ಯಾಕೆ ಮನುಷ್ಯರೆಲ್ಲರಿಗೆ ಸಾತ್ವಿಕರಾಗಿರಬೇಕು, ಯಾಕೆ ಅಧಿಕಾರಿಗಳಿಗೆ ವಿಧೇಯರಾಗಿರಬೇಕು, ಯಾಕೆ ಅಂತ ನಾವು ನೋಡಿದರೆ ಇಬ್ರಿ 2:18 ತಾನು ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡತಕ್ಕದ್ದಾಗಿದ್ದಾನೆ. ಶೋಧನೆ ಪಡುವವರಿಗೆ ಸಹಾಯ ಮಾಡ್ತಾ ಇದ್ದಾನೆ. ನೀನು ಶೋಧನೆ ಜಯಿಸ್ತಾ ಇದೆಯಾ, ಸೋಲ್ತಾ ಇದೆಯಾ? ನಿನಗೆ ಸಹಾಯ ಮಾಡೋದಕ್ಕೆ ದೇವದೂತರಿದ್ದಾರೆ, ಯೇಸು ಕ್ರಿಸ್ತನಿದ್ದಾನೆ, ನಿನಗೆ ಜ್ಞಾನ ಕೊಡ್ತಾನೆ, ಕೃಪೆ ಕೊಡ್ತಾನೆ. ಅಲ್ಲಿ ಪ್ರೀತಿಯಿಂದ ನಮ್ಮನ್ನು ಬೆಳೆಸ್ತಾ ಇದ್ದಾನೆ, ಪ್ರೀತಿಯಿಂದ ನಮ್ಮನ್ನು ಸಾಕ್ತಾ ಇದ್ದಾನೆ. ನಮಗೆ ಕಷ್ಟ ಬಂತು, ಯಾರು ನಮಗೆ ಸಹಾಯ ಮಾಡ್ತಾರೆ? ನೋಡ್ರಿ, ಯಾಕೋಬ 1:6 ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ. ಆದ್ದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾರೆ, ದೀನರಿಗೆ ಕೃಪೆಯನ್ನು ಒದಗಿಸುತ್ತಾರೆ. ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗೆ ಕೃಪೆ ಕೊಡ್ತಾನೆ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆ ಇಡುತ್ತಾನೆ. ನಮ್ಮನ್ನು ಪ್ರೀತಿಸ್ತಾ ಇದ್ದಾನ್ರಿ. ಯಾಕೆಂದ್ರೆ ಅಧಿಕಾರಿಗಳಿಗೆ ಒಳಗಾಗ್ತಮ್ಮ, ಪ್ರೀತಿಸಪ್ಪ, ಅಧಿಕಾರಿಗಳಿಗೆ ತಲೆಬಾಗಿಸು. ಎಲ್ಲ ಮನುಷ್ಯರಿಗೆ ಸಾತ್ವಿಕವಾದ ಇಂದ ಇರು, ಒಬ್ಬರಿಗೊಬ್ಬರು ಪ್ರೀತಿಸಿರಿ ಆಜ್ಞೆಗಳು ಕೊಟ್ಟಿದ್ದಾನೆ. ಆದರೆ ಧರ್ಮವನ್ನು ಪ್ರೀತಿಸ್ತಾನೆ, ಅಧರ್ಮವನ್ನು ದ್ವೇಷಿಸ್ತಾನೆ ನಮ್ಮ ದೇವರು ಯೇಸು ಕ್ರಿಸ್ತನು. ನೀವು ದೇವರಿಗೆ ಒಳಗಾಗ್ರಿ, ಸೈತಾನನ್ನು ಎದುರಿಸ್ರಿ, ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಸೈತಾನನ್ನು ಎದುರಿಸಿದ್ರೆ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ಬಿಡ್ತಾನೆ. ದೇವರ ಸಮೀಪಕ್ಕೆ ಬರ್ರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರ್ತಾನೆ. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಭ್ರ ಮಾಡಿಕೊಳ್ಳ್ರಿ. 2 ಮನಸ್ಸುಳ್ಳವರು ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳ್ರಿ. ಮನಸ್ಸು, 2 ಮನಸ್ಸು ಇರಬಾರ್ದು, ಒಂದೇ ಮನಸ್ಸು ಇರಬೇಕು. ಪ್ರಾರ್ಥಿಸ್ರಿ, ಪಡೀರಿ, ನಿರ್ಮಲವಾದ ಹೃದಯವನ್ನು ಪಡೀರಿ. ಕ್ಷಣ ಕ್ಷಣವೂ ಅವನ ಜೊತೆಯಲ್ಲಿ ಹೋರಾಟ. ಗೊತ್ತಾ ನಿಮಗೆ? ಸೈತಾನದಿಂದ ಹೋರಾಟ. ಅವನು ಎದುರಿಸಿದ್ರೆ ಓಡೋಗ್ಬಿಡ್ತಾನೆ, ಆದರೆ ಕ್ಷಣ ಕ್ಷಣವೂ ಹೊಡೆದಾಟ. ಅವನು ಗೆಲ್ಲಬೇಕು ಅಂತ ನೋಡ್ತಾನೆ. ಅವನೇನು, ನಮ್ಮ ದೇವರು ಏನು ಹೇಳ್ತಾರೆ? ಧರ್ಮವನ್ನು ಪ್ರೀತಿಸಿದೆ, ಅಧರ್ಮವನ್ನು ದ್ವೇಷಿಸಿದೆ. ಎಚ್ಚರವಾಗಿರಬೇಕು, ಎಚ್ಚರವಾಗಿರ್ರಿ. ದೇವದೂತರು ನಮ್ಮ ಸಂಗಡ ಇದ್ದಾರೆ, ದೇವದೂತರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮನ್ನು ಕಾಪಾಡೋದಕ್ಕೆ ತಾನು ಶೋಧಿಸಿಬಿಟ್ಟಿದ್ದಾನೆ. ನಮ್ಮನ್ನು ಶೋಧನೆಯಿಂದ ಗೆಲ್ಲಿಸಬೇಕಂತ ನೋಡ್ತಾ ಇದ್ದಾನೆ ದೇವರು. ಸ್ಥಿರತ್ವ ಹೊಂದಿರಬೇಕು, ಸ್ಥಿರವಾಗಿರಬೇಕು. ಬಲ ಅಪವಾದಿಯನ್ನು ಎದುರಿಸ್ರಿ, ಅವನು ಓಡೋಗ್ಬಿಡ್ತಾನೆ. ಸ್ಥಿರತ್ವವು ಹೊಂದಿರಬೇಕು. ಅಪವಾದಿಯನ್ನು, ಅವನ ಸಹಾಯಕರನ್ನು ಎದುರಾದಾಗ ಸೋಲ್ಬಾರ್ದು, ನಿರಾಶೆ ಬರಬಾರ್ದು. ಕರುಣೆ ತೋರಿಸಿದ ಯೇಸಪ್ಪ ನಮ್ಮ ಸಂಗಡ ಇದ್ದಾನ. ಕರುಣೆ ತೋರಿಸಿದ ಯೇಸಪ್ಪ ನಮ್ಮ ಸಂಗಡ ಇದ್ದಾನೆ. ಅವ್ರ ಮೇಲೆ ನಂಬಿಕೆ ಇಡಬೇಕು. ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕ್ರಿ. ಚಿಂತೆ ಎಲ್ಲ ಯೇಸು ಕ್ರಿಸ್ತನ ಮೇಲೆ ಹಾಕ್ರಿ. ಅಪವಾದನೆ ಎದುರಿಸ್ರಿ. ನೋಡ್ರಿ, ಧರ್ಮವನ್ನು ಪ್ರೀತಿಸ್ರಿ, ಅಧರ್ಮವನ್ನು ದ್ವೇಷಿಸ್ರಿ. ಯೇಸಪ್ಪ ನಮ್ಮ ಸಂಗಡ ಮಾತಾಡ್ತಿದ್ದಾರೆ. ಪ್ರವಕ್ತೆಗಳು ಮಾತಾಡಿದ್ದಾರೆ. ಇಂದಿನ ದಿವಸ ಯೇಸು ಕ್ರಿಸ್ತನು ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಎಲ್ಲ ಜನ ಮನುಷ್ಯರನ್ನು ಪ್ರೀತಿಸ್ರಿ, ಪ್ರೀತಿಸ್ರಿ ತಮ್ಮ. ಪ್ರೀತಿಯಿಂದ ನಡ್ಕೊಳ್ರಿ, ಸಾತ್ವಿಕದಿಂದ ಅವರಿಗೆ ಉತ್ತರ ಕೊಡ್ರಿ. ಅಧಿಕಾರಿಗಳನ್ನು ಪ್ರೀತಿಸ್ರಿ,
ಪ್ರಾರ್ಥನೆ ಮಾಡೋಣ. ತಂದೆ, ನಿಮಗೆ ಸ್ತೋತ್ರ. ಸ್ಥಿರತ್ವ ಕೊಡ್ತಾ ಅಂತ ಹೇಳ್ತೀಯಪ್ಪ. ಎಚ್ಚರವಾಗಿರಿ ಅಂತಂದು ಹೇಳಿದ್ಯಪ್ಪ. ಕ್ಷಣ ಕ್ಷಣವೂ ಸೈತಾನ ಜೊತೆ ಹೋರಾಟ. ಯೇಸು ಕರ್ತನ ಸಂಗಡ ನಂಬಿಕೆಸ್ಥರಾಗಿರ್ಬೇಕಂತಂದು ಹೇಳ್ತಾ ಇದ್ಯಪ್ಪ. ಅಹಂಕಾರಗಳನ್ನು ಎದುರಿಸ್ರಿ, ದೀನರಿಗೆ ಕೃಪೆ ಅನುಗ್ರಹಿಸ್ತಾ ಅಂತಂದು ಹೇಳ್ತಿದ್ಯಪ್ಪ. ತಂದೆ, ನಿಮಗೆ ಸ್ತೋತ್ರ. ಧರ್ಮವನ್ನು ಪ್ರೀತಿಸುವ, ಧರ್ಮವನ್ನು ದ್ವೇಷಿಸು ಅಂತಂದು ಹೇಳ್ತಾ ಇದ್ಯಪ್ಪ. ನಿನಗೆ ಸ್ತೋತ್ರ. ಎರಡು ಮನಸ್ಸು ಉಳ್ಳವರಾಗಿರಬೇಕು, ಇರಬಾರ್ದು. ನಿಮ್ಮ ಹೃದಯವನ್ನು ನಿರ್ಮಲವಾಗಿ ಮಾಡಿಕೊಂಡಿದ್ದೇನೆ ಅಂತಂದು ಹೇಳ್ತಾ ಇದ್ಯಪ್ಪ. ಅಪ್ಪ, ನಿನಗೆ ಸ್ತೋತ್ರ, 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 ಸ್ತೋತ್ರ. ನಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊತಿದೀಯಪ್ಪ ತಂದೆ. ನಿಮಗೆ ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೀವಿ ತಂದೆ. ಆಮೇನ್.